ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ ಮದುವೆ ಮನೆ ಸ್ಟೈಲಲ್ಲಿ ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಸ್ವಲ್ಪ ಪನ್ನೀರ್ ಮಾಡ್ಕೊಂಡಿದ್ದೆ, ಹಾಲು ಒಡೆದೋಗಿತ್ತು, ಅದರಿಂದ ಅಂಗಡಿಲೂ ಕೂಡ ತರಿಸಿದ್ದೀನಿ. ಎರಡನ್ನೂ ಸೇರಿ ಪನ್ನೀರ್ ಬಟರ್ ಮಸಾಲ ಮಾಡೋಣ ಇವತ್ತು. ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಏನೇನು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪನ್ನೀರ್ ಬಟರ್ ಮಸಾಲಾಗೆ ಬೇಕಾಗಿರೋ ಐಟಮ್ಸ್ಗಳು ಇಲ್ಲಿವೆ. ಅದಕ್ಕೆ ಒಂದೊಂದಾಗಿ ಹೇಳ್ತೀನಿ ಏನೇನು ಬೇಕು ಅಂತ ನೋಡ್ಕೊಬಿಡಿ. ಮೊದಲನೇದಾಗಿ 3 ಈರುಳ್ಳಿ, 3 ಟೊಮೊಟೊ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಸೋಂಪು, ಚಕ್ಕೆ, ಲವಂಗ ಇದ್ದರೆ ಲವಂಗ ಹಾಕ್ಕೊಳ್ಳಿ, ನಾನು ಲವಂಗ ಹಾಕಿಲ್ಲ. 2 ಏಲಕ್ಕಿ ಮತ್ತು ಅನಾನಸ್ ಹೂವು ಮತ್ತು ಒಂದು ಸ್ವಲ್ಪ ಜೀರಿಗೆ. ಅದನ್ನೆಲ್ಲನೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ರುಬ್ಕೊಬೇಕು. ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ತೀನಿ. ಗರಂ ಮಸಾಲ, ಚಿಕನ್ ಮಸಾಲ 2 ಸ್ಪೂನ್, ಅಚ್ಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪನ್ನೀರು, ಬಟರ್ ನಾನು ತರಿಸ್ಕೊಂಡಿರೋದು ಅಂಗಡೀಲಿ, ಮನೇಲಿರಲಿಲ್ಲ. ಆಮೇಲೆ ಸ್ವಲ್ಪ ಮೊಸರು ಬೇಕಾಗುತ್ತೆ, ಇಲ್ಲಾಂದರೆ ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಬೋದು. ಇವಾಗ ನಾನು ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ, ಸ್ವಲ್ಪ ಆದರೆ ಸಾಕು. ಇದು ನಾನು ಪನ್ನೀರು ಮನೆಯಲ್ಲೇ ಮಾಡ್ಕೊಂಡಿರೋದು. ನಾನು ಇದರಲ್ಲಿ ಪನ್ನೀರ್ ಬುರ್ಜಿ ಮಾಡೋಣ ಅಂತಿದ್ದೆ. ನನ್ನ ಮಗ ಪನ್ನೀರ್ ಬಟರ್ ಮಸಾಲ ಮಾಡು ಅಂತ ಹೇಳಿದ್ರು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟು ಬೇಕಾಗಿರೋ ಐಟಮ್ಸ್ಗಳು. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಸ್ವಲ್ಪ ಬಟರ್ನ ಹಾಕ್ಕೊಂಡು ಬಾಣಲಿಗೆ, ಬಟರ್ ಸ್ವಲ್ಪ ಕರಗಿದ ತಕ್ಷಣ ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಮತ್ತು ಚಿಕನ್ ಮಸಾಲಾನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನನೂ ಹಾಕ್ಬಿಟ್ಟು ಪನ್ನೀರನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಪನ್ನೀರ್ ಚೆನ್ನಾಗಿ ರೋಸ್ಟ್ ಮಾಡೋದು ಏನಕ್ಕಪ್ಪ ಅಂತಂದರೆ, ನಾವು ಮಸಾಲಾಗೆ ಹಾಕಿದ್ಮೇಲೆ ಪನ್ನೀರ್ ಒಡ್ಕೋಬಾರ್ದು. ಒಡ್ಕೊಂಡ್ಬಿಟ್ರೆ ಟೇಸ್ಟ್ ಇರಲ್ಲ, ಎಲ್ಲ ಬುರ್ಜಿ ಥರನೇ ಆಗಿಬಿಡುತ್ತೆ. ಪನ್ನೀರ್ ಆಗಾಗೆ ಸಿಕ್ಕಿದ್ರೆ ಸ್ವಲ್ಪ ಚಿಕನ್ ಟೇಸ್ಟಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಕಬಾಬ್ ತಿಂದಂಗೆ ಇರುತ್ತೆ ಮಧ್ಯದಲ್ಲಿ. ನನ್ನ ಮಕ್ಕಳಿಗೆ ಈ ರೀತಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ರೋಸ್ಟ್ ಮಾಡಿಕೊಂಡು, ಇದೇ ರೀತಿ ಬೇಕಾದರೆ ನೀವು ಇಷ್ಟನ್ನೇ ರೋಸ್ಟ್ ಮಾಡಿ ಕೆಂಡದಲ್ಲಿ ಸ್ಟವ್ ಮೇಲೇ ಇಟ್ಟು ಪನ್ನೀರ್ ಟಿಕ್ಕಾ ಮಾಡ್ಬೋದು. ಅದನ್ನು ಒಂದು ಸಲ ಮಾಡಿ ತೋರಿಸ್ತೀನಿ ನಿಮಗೆ ಪನ್ನೀರ್ ಟಿಕ್ಕಾನ. ನನಗೆ ತುಂಬ ಇಷ್ಟ ಪನ್ನೀರ್ ಟಿಕ್ಕಾ. ನೋಡಿ, ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ನಾನು ಬೆಣ್ಣೆಲೇ ಆದಷ್ಟು ರೋಸ್ಟ್ ಮಾಡಿದ್ದೀನಿ, ನೀವು ಕೂಡ ಬೆಣ್ಣೆನೇ ಯೂಸ್ ಮಾಡಿ. ಇವಾಗ ಪನ್ನೀರನ್ನ ಎತ್ತಿಟ್ಕೊಂಡು ಮತ್ತೆ ಅದೇ ಬಾಂಡಲಿಗೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ನಾನು ತೋರಿಸಿದ್ನಲ್ಲ ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇವಾಗ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆಗಲೇ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಬೇಕು. ನಾನು ಮಿಸ್ ಆಗಿದೆ, ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಉಂಡೆ ಇರುತ್ತಲ್ಲ ಶುಂಠಿ ಬೆಳ್ಳುಳ್ಳಿ, ಅದನ್ನು ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗಲ್ಲ ಅಂಥೇಳಿ ಪೇಸ್ಟನ್ನೇ ಹಾಕಿ ಮಾಡಿದ್ದೀನಿ. ಆಮೇಲೆ ಅಚ್ಕಾರದ ಪುಡಿ ಮತ್ತು ನಾನು ತೋರಿಸಿದ್ನಲ್ಲ ಸ್ಪೈಸಸ್ಸು, ಅದನ್ನು ಹಾಕಿ ರುಬ್ಕೊಂಬಿಡಬೇಕು. ಇವಾಗ ಅದನ್ನು ರುಬ್ಬಾದಮೇಲೆ ಸಣ್ಣಕ್ಕೆ, ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಸಣ್ಣವಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಮತ್ತೊಂದು ಬಾಣಲಿಗೆ ಬಟರ್ ಹಾಕ್ಕೊಂಡು ಚೆನ್ನಾಗಿ ಅದು ಕರ್ಗೋವರೆಗೂ ಸುಮ್ಮನಾಗಿ, ನಂತರ ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲೆನ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ. ಸ್ವಲ್ಪನೇ ಹಾಕಿ, ಯಾಕಂದರೆ ನಾವು ತಿಕ್ಕಾಗಿ ಮಾಡಿರ್ತೀವಿ ಅಲ್ವಾ ಮಸಾಲೆನ, ಅದು ಆರೋ ಚಾನ್ಸಸ್ ಇದೆ, ಸಿಡಿಯೋ ಚಾನ್ಸಸ್ ಇದೆ. ನೋಡ್ತಾ ಇರ್ಬೋದು ನೀವು, ಆ ಕಡೆ ಈ ಕಡೆ ಎಲ್ಲ ಆರ್ತಾ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಆ ಜಾರಿಗೆ ಆಗೋಷ್ಟು ನೀರನ್ನ ಹಾಕ್ಬಿಟ್ಟು, ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಸಿಗೆ ಮಾತ್ರ ಹಾಕ್ಕೊಳ್ಳಿ. ಅದು ಗಟ್ಟಿಗಿದ್ರೇ ಮಸಾಲೆ ಚೆನ್ನಾಗಿರೋದು. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಆ ರೀತಿ ನೊರೆ ಬರ್ತಾ ಇದೆಯಲ್ಲ, ಅದನ್ನೆಲ್ಲ ಅಲ್ಲಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಬಿಟ್ಬಿಟ್ರೆ ಚೆನ್ನಾಗಿರಲ್ಲ. ನನ್ನ ವಾಯ್ಸ್ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ, ಸ್ವಲ್ಪ ನೆಗಡಿಯಾಗಿದೆ, ಏನು ಅಂದ್ಕೊಬೇಡಿ. ಇವಾಗ ನೋಡಿ ಎಣ್ಣೆ ಬಿಟ್ಕೊತಾ ಇದೆ. ಇವಾಗ ನಾವು ಕರ್ದಿಟ್ಕೊಂಡಿದ್ವಲ್ಲ ಪನ್ನೀರು, ಅದನ್ನು ಹಾಕ್ಕೊಬೇಕು. ನಾನು ಮನೇಲಿ ಮಾಡಿದ್ನಲ್ಲ ಆ ಪನ್ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಪ್ಯಾಕೆಟಲ್ಲಿ ತರ್ತೀರಲ್ಲ ಆ ಪನ್ನೀರಲ್ಲೇ ಮಾಡ್ಕೊಬೋದು, ಅಥವಾ ಮನೇಲೇ ಮಾಡ್ಕೊಬೋದು ಪನ್ನೀರನ್ನ. ಪೂರಿ, ನಾನು ಇದ್ರ ಕಾಂಬಿನೇಷನ್ಗೆ ಪೂರಿ ಮಾಡಿದ್ದೀನಿ. ಪೂರಿ ಮಾತ್ರ ತುಂಬ ಸಾಫ್ಟಾಗಿ ಉಬ್ಬಿ ಬರುತ್ತೆ. ಅದನ್ನು ಕೂಡ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಇವಾಗ
ಕ್ರೀಮ್ ಇರಲಿಲ್ಲ, ಮೊಸರನ್ನೇ ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ನೆಕ್ಸ್ಟು ನಾನು ಪೂರಿ ರೆಸಿಪಿನೂ ನಿಮ್ಮ ಜೊತೆ ಯಾವಾಗಾದ್ರೂ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಪನ್ನೀರ್ ಬಟರ್ ಮಸಾಲ ವಿಡಿಯೋ. ಹೇಗೆ ಅನ್ನಿಸ್ತು ಈ ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ. ಸತೀಶ್ ಅವರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ನಾನು ರೆಕಾರ್ಡ್ ಮಾಡಿದ್ದೀನಿ, ಬಟ್ ಟಿ ವಿ ಸೌಂಡ್ ಕೊಟ್ಬಿಟ್ಟಿದ್ದರಿಂದ ನಾನು ಹಾಕೋಕ್ಕಾಗಲಿಲ್ಲ. ಮ್ಯೂಸಿಕ್ ಬಂದಿತ್ತು. ಸೊ ಮ್ಯೂಸಿಕ್ ಬಂದರೆ ಏನಾಗುತ್ತೆ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊತೀನಿ. ಸಾರಿ. ಅದರಿಂದ ಸುಮ್ಮನೆ ಜಸ್ಟ್ ಮ್ಯೂಸಿಕ್ ಹಾಕಿ ಬಿಡ್ತೀನಿ ನೋಡಿ. ಅವರ ಎಕ್ಸ್ಪ್ರೆಷನಲ್ಲೇ ನಿಮಗೆ ಗೊತ್ತಾಗ್ಬೋದು ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಅಂತ. ಅವ್ರಿಗೆ ಘಮನೇ ತಡ್ಕೊಳಕ್ಕಾಯ್ತಾ ಇರಲಿಲ್ಲ. ನನಗೆ ಹೊಟ್ಟೆ ಹಸಿತಾಯಿತ್ತು ನೀನು ಮಾಡ್ತಾಯಿದ್ದಾಗ. ಅದಕ್ಕೋಸ್ಕರ ನಾನು ನಿನ್ನ ಫೋಟೋ ತೆಗಿಯೋದನ್ನೇ ಕಾಯ್ತಾಯಿದ್ದೀನಿ. ಫೋಟೋ ತೆಗೆದ ತಕ್ಷಣ ತಿಂತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡ ಅಂತೇಳಿ ತಿಂತಾಯಿದ್ರು ನನ್ನ ಮಗನೂ ಸತೀಶ್ ಅವರು. ಹಾಗೆ ತಿಂದ್ರೇ ನನಗೆ ಸ್ವಲ್ಪ ಸಮಾಧಾನ ಆಗೋದು. ಅವ್ರೇನಾದ್ರು ಪರವಾಗಿಲ್ಲ ತಿಂತೀನಿ ಆಮೇಲೆ ಅಂದರೆ ನನಗೆ ಒಂಥರ ಆಯ್ತಾ ಇರ್ತದೆ, ಚೆನ್ನಾಗಿಲ್ವೇನೋ ಅದಕ್ಕೆ ಹಂಗೆ ಅಂತ ಇದ್ದಾರೆ ಅಂತ. ನಾನು ಅವರು ಎಕ್ಸ್ಪ್ರೆಷನಲ್ಲೇ ತಿಳ್ಕೊಂಬಿಡ್ತೀನಿ. 1 by 1 ತಿಂತಾಯಿದ್ರೆ ಅವರು ಚೆನ್ನಾಗೈತೆ ಅಂತ, 1-2 ತಿಂದ್ಬಿಟ್ಟು ಸಾಕಪ್ಪ ಹೊಟ್ಟೆ ತುಂಬಿತು ಅಂದರೆ ನಾನು ಅಲ್ಲಿಗೆ ಅರ್ಥ ಮಾಡ್ಕೊಂಬಿಡ್ತೀನಿ. ಅವ್ರು ಚೆನ್ನಾಗಿಲ್ಲ ಅಂತ ಇದುವರೆಗೂ ಹೇಳಲ್ಲ. ಏನೇ ಮಾಡಿಕೊಟ್ರು ಚೆನ್ನಾಗೈತೆ ಅಂತಲೇ ಹೇಳ್ತಾರೆ. ನನಗೋಸ್ಕರ ಅಷ್ಟು ಕಷ್ಟಪಟ್ಟು ಮಾಡ್ತೀಯ ನೀನು, ನಾನು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇಜಾರಾಗಲ್ವ ನಿನಗೂ ಅಂತೇಳಿ ಅವ್ರು ಚೆನ್ನಾಗಿಲ್ಲ ಅಂತ ಯಾವುದೂ ಕೂಡ ಹೇಳಲ್ಲ ಅವರು. ನನಗೂ ಕೂಡ ತಿನ್ನಿಸ್ತಾಯಿದ್ರು. ನನಗೆ ನೆಗಡಿ ಆಗಿರೋದ್ರಿಂದ ಅದ್ರ ಟೇಸ್ಟ್ ಏನು, ಘಮ ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಸತೀಶ್ ಅವ್ರಿಗೆ ಪದೇ ಕೇಳ್ತಾಯಿದ್ದೆ. ನಾನು ಕ್ಯಾಮ್ರಾ ಆಫ್ ಮಾಡಿಬಿಟ್ಟೆ ಹೇಳಿ ಇವಾಗ ಹೇಗಿದೆ ಅಂತೆಲ್ಲ ಕೇಳಿದೆ ನಾನು. ಸತೀಶ್ ಅವರು ತುಂಬ ಚೆನ್ನಾಗೈತೆ ಇವನ್ನ, ಕ್ಯಾಮ್ರಾಗೋಸ್ಕರ ಹೇಳ್ತಾ ಇಲ್ಲ, ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ ನಾನು. ಮದುವೆ ಮನೇಲಿ ತಿಂದ ಹಾಗೇ ಇದೆ ಟೇಸ್ಟು ಅಂತಲೇ ಹೇಳ್ತಾಯಿದ್ರು. ರೆಸ್ಟೋರೆಂಟು ಅಥವಾ ಹೋಟೆಲ್ಗೆಲ್ಲ ಹೋಗಿ ನಾವು ಪನ್ನೀರ್ ಬಟರ್ ಮಸಾಲ ಕೇಳಿದ್ರೆ ತುಂಬ ರೇಟ್ ಹೇಳ್ತಾರೆ. ಆಲ್ಮೋಸ್ಟ್ ಒಂದು 250 ಇರ್ಬೋದು ಅಂದ್ಕೊತೀನಿ. ಸೊ ಫ್ರೆಂಡ್ಸ್, ಈ ರೀತಿ ಮನೇಲೇ ಮಾಡ್ಕೊತೀನಿ. ಹೇಗನ್ನಿಸ್ತು ಈ ವಿಡಿಯೋ? ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.